ನಮಸ್ತೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಂಡೇ ಸ್ಕೂಲ್ ಚರಿತ್ರೆಯನ್ನೊಳಗೊಂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಒನ್ ಇನ್ ಕ್ರೈಸ್ಟ್ ರವರಾದ ನಾವು UBMC ಟ್ರಸ್ಟ್ ಅಸೋಸಿಯೇಷನ್ ವತಿಯಿಂದ ಸಾದರಪಡಿಸುವ ಕಾರ್ಯಕ್ರಮ ಮಕ್ಕಳ ಮಿತ್ರ. ಆತ್ಮೀಯ ದೇವಜನರು, ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಹಾಗೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ಶಿರವನ್ನು ಬಾಗಿ ನಾವು ಪ್ರಾರ್ಥನೆ ಮಾಡುವ. ಪರಮ ಪ್ರೀತಿಯುಳ್ಳ ನಮ್ಮ ದೇವರೇ, ಈ ಮಕ್ಕಳ ಮಿತ್ರ ಎಂಬಂಥ ಕಾರ್ಯಕ್ರಮದ ಮುಖಾಂತರವಾಗಿ ನಿಮ್ಮ ಸನ್ನಿಧಾನಕ್ಕೆ ಬರುವಂಥ ಭಾಗ್ಯವನ್ನು ಕೃಪೆಯನ್ನು ಕೊಡೋದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಈ ವರ್ಲ್ಡ್ ಸಂಡೇ ಸ್ಕೂಲ್ ಡೇ ಈ ಒಂದು ಕಾರ್ಯಕ್ರಮದ ಮಹತ್ವವನ್ನು ಅರ್ಥ ಮಾಡಿಕೊಂಡವರಾಗಿ ಭಾನುವಾರ ಶಾಲೆಯಲ್ಲಿ ಮಕ್ಕಳು ಶಿಕ್ಷಕರು ಸ್ವಾಮಿ ಈ ಒಂದು ಸೇವೆಯನ್ನು ಮಹತ್ವವಾಗಿ ಮಾಡಲಿಕ್ಕಾಗುವಂಥ ಕೃಪೆಯನ್ನು ಅನುಗ್ರಹಿಸಿರುವುದಾಗಿ ಪ್ರಾರ್ಥಿಸುತ್ತಾ, ನೀವು ಮಕ್ಕಳನ್ನು ಪ್ರೀತಿಸಿದಂತೆ ಯೇಸುವೆ, ವಿಶೇಷವಾಗಿ ಕಾರ್ಯಕ್ರಮದ ಮುಖಾಂತರವಾಗಿ ಅನೇಕ ಮಕ್ಕಳು ನಿಮ್ಮನ್ನು ಪ್ರೀತಿ ಮಾಡಲಿಕ್ಕಾಗುವ ಕೃಪೆಯನ್ನು ನಡೆಸಿಕೊಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತಾರೆ ನಮ್ಮ ತಂದೆ, ಆಮೆನ್. ಪ್ರತಿ ವರ್ಷ ನವೆಂಬರ್ ತಿಂಗಳಿನ ಮೊದಲನೆಯ ವಾರದಲ್ಲಿ ವರ್ಲ್ಡ್ ಸಂಡೇ ಸ್ಕೂಲ್ ಡೇ ಅನ್ನು ಆಚರಿಸ್ತೇವೆ. ಸಂಡೇ ಸ್ಕೂಲಿನ ಬೆಳವಣಿಗೆ ಹೇಗಾಯಿತು ಎನ್ನುವುದನ್ನು ನಿಮ್ಮ ಮುಂದೆ ತೋರಿಸಲಿಕ್ಕೆ ಬಯಸ್ತೇವೆ. ಈಗ ನೋಡೋಣ. ರಾಬರ್ಟ್ ರೈಕೀಸ್ ರವರು ಅವರ ತಂದೆಯ ನಿಧನದ ನಂತರ ಅವರ ಸಮಾಧಿಯ ಬಳಿಯಲ್ಲಿ ನಿಂತು ಕ್ಷಣಕಾಲ, ಈಗ ನಾನು ಎಲ್ಲಿಗೆ ಹೋಗಲಿ, ನನ್ನ ಜೀವನದ ಬಗ್ಗೆ ಏನು ಎಂದು ಪ್ರಶ್ನಿಸಿಕೊಂಡರು. ಇಲ್ಲಿಯವರೆಗೆ ತನ್ನ ತಂದೆಯ ಮುದ್ರಣಾಲಯದಲ್ಲಿ ಅವರ ಜೊತೆ ಸೇರಿ ಗ್ಲೌಸ್ಟರ್ ಜರ್ನಲ್ ಎನ್ನುವ ಪತ್ರಿಕೆಯನ್ನು ಹೊರಡಿಸುತ್ತಿದ್ದರು. ಆದರೆ ಈಗ ಆ ದಿವಸಗಳು ಶಾಶ್ವತವಾಗಿ ಕಳೆದು ಹೋಗಿದ್ದವು. ರಾಬರ್ಟ್ ರೈಕೀಸ್ ರವರು ತಂದೆಯ ಶವ ಸಂಸ್ಕಾರದ ನಂತರ ಕಣ್ಣೀರನ್ನು ಒರೆಸುತ್ತಾ ತಮ್ಮ ತಂದೆಯ ಮುದ್ರಣಾಲಯದ ಕಡೆಗೆ ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಬಂದರು. ಅದರ ಬಾಗಿಲನ್ನು ತೆರೆದು ಒಳಗೆ ಪ್ರವೇಶಿಸಿದರು. ಅವರು ತಮ್ಮ ತಂದೆ ಮುದ್ರಿಸಿದ ಗ್ಲೌಸ್ಟರ್ ಜರ್ನಲ್ನ ಕೊನೆಯ ಪ್ರತಿಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಹೀಗಂದರು: ಪಪ್ಪ, ಒನ್ ಡೇ ಐ ವಿಲ್ ಮೇಕ್ ಯು ಪ್ರೌಡ್. ದೇವರ ಸಹಾಯದಿಂದ ಗ್ಲೌಸ್ಟರ್ ಜರ್ನಲ್ ಅನ್ನು ಜೀವಂತವಾಗಿ ಇಡುತ್ತೇನೆ. ದಿನಗಳು ಕಳೆದವು. ರಾಬರ್ಟ್ ಬಹಳ ಶ್ರಮಿಸಿದರು. ತಮ್ಮ ಪತ್ರಿಕೆಯನ್ನು ದೊಡ್ಡದಾಗಿ ಮಾಡಿದರು. ಅದರ ವಿನ್ಯಾಸವನ್ನು ಸುಧಾರಿಸಿದರು ಮತ್ತು ಹೊಸ ಬರಹಗಾರರನ್ನು ನೇಮಿಸಿಕೊಂಡರು. ಶೀಘ್ರದಲ್ಲೇ ಇನ್ನಷ್ಟು ಜನರು ಗ್ಲೌಸ್ಟರ್ ಜರ್ನಲ್ ಅನ್ನು ಓದಲು ಪ್ರಾರಂಭಿಸಿದರು. ತಮ್ಮ ರಜೆಯ ದಿನಗಳಲ್ಲಿ ರಾಬರ್ಟ್ ಆಗಾಗ್ಗೆ ಗ್ಲೌಸ್ಟರ್ನಲ್ಲಿರುವ ಬಂದಿಖಾನೆಯನ್ನು ಸಂಧಿಸುತ್ತಿದ್ದರು. ಅಲ್ಲಿ ದಾಖಲಾದ ಕೈದಿಗಳನ್ನು ಭೇಟಿ ಮಾಡುತ್ತಿದ್ದರು. ಅವರು ಅಲ್ಲಿ ಸಮಾಜದಿಂದ ಬಹಿಷ್ಕಾರ ಹೊಂದಿದ ಕೈದಿಗಳನ್ನು ಅತ್ಯಂತ ಭಯಾನಕ ಸ್ಥಿತಿಗತಿಗಳಲ್ಲಿ ವಾಸಿಸುವುದನ್ನು ಕಂಡರು. ಅದು ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿಯ ಸಮಯವಾಗಿತ್ತು. ದಿನಕ್ಕೆ ಸುಮಾರು 16 ಗಂಟೆಗಳವರೆಗೆ ದೀರ್ಘಾವಧಿಯ ಕೆಲಸ, ಬಡತನ, ಅನಾರೋಗ್ಯ ಜನಸಾಮಾನ್ಯರ ನೈಜ ಪರಿಸ್ಥಿತಿಯಾಗಿತ್ತು. ಇದರ ಪರಿಣಾಮವಾಗಿ ಅಪರಾಧದ ದರ ಹೆಚ್ಚಾಯಿತು. ಇಷ್ಟು ಮಾತ್ರವಲ್ಲದೆ ಬಾಲಕಾರ್ಮಿಕ ಪದ್ಧತಿಯು ಅತಿರೇಕವಾಗಿತ್ತು. ಕೆಲವೊಮ್ಮೆ ಘೋರ ಅಪರಾಧಿಗಳ ಜೊತೆಗೆ ಮಕ್ಕಳನ್ನೂ ಈ ಕಾರಾಗೃಹಗಳಲ್ಲಿ ಕೂಡಿ ಹಾಕಲಾಗುತ್ತಿತ್ತು. ಇದನ್ನು ನೋಡಿ ರಾಬರ್ಟ್ ರವರ ಹೃದಯ ಖಿನ್ನವಾಯಿತು. ಆದರೆ ಅನೇಕರ ನೋವನ್ನು ಕಡಿಮೆ ಮಾಡಲು ಒಬ್ಬ ವ್ಯಕ್ತಿಯಿಂದ ಏನು ಮಾಡಲು ಸಾಧ್ಯ? ಅವರು ತಮ್ಮ ಪತ್ರಿಕೆಯಲ್ಲಿ ಜೈಲುಗಳ ಭಯಾನಕ ಸ್ಥಿತಿಯನ್ನು ಉಲ್ಲೇಖಿಸಿದರು. ಒಂದು ದಿನ ಸಂಜೆ ರಾಬರ್ಟ್ ಅವರು ಸೇಂಟ್ ಕ್ಯಾಥರೀನ್ ಸ್ಟ್ರೀಟ್ನಲ್ಲಿ ನಡೆಯುತ್ತಾ ಅವರ ತೋಟದ ಮಾಲಿಯ ಮನೆಗೆ ಬಂದರು. ಅವನು ತೋಟದ ಕೆಲಸ ಮಾಡಲು ಸ್ವಲ್ಪ ದಿನದಿಂದ ಬಂದಿರಲಿಲ್ಲ. ಇದ್ದಕ್ಕಿದ್ದಂತೆ ಒಂದು ಗುಂಪು ಹರಕಲು ಬಟ್ಟೆಗಳನ್ನು ಧರಿಸಿದ್ದ ಮಕ್ಕಳನ್ನು ಕಂಡರು. ಅವರ ಮುಖಚರ್ಯೆ ಹಾಗೂ ಬಟ್ಟೆಯಿಂದ ಅವರು ಅತಿಯಾದ ದುಡಿತದಿಂದ ಆಯಾಸಗೊಂಡವರು ಎಂದು, ಬಡತನದಲ್ಲಿರುವವರು ಎಂದು ರಾಬರ್ಟ್ ತಿಳಿದುಕೊಂಡರು. ಅವರು ತಮ್ಮ ತೋಟಗಾರನ ಮನೆಯ ಗೇಟಿಗೆ ತಲುಪಿದಾಗ ಆ ಮಕ್ಕಳ ಕಡೆಯಿಂದ ಬರುತ್ತಿದ್ದ ದೊಡ್ಡ ಗದ್ದಲ ಕೇಳಿಸಿತು. ಹಿಂತಿರುಗಿ ನೋಡಿದಾಗ ಒಬ್ಬ ಚಿಕ್ಕ ಹುಡುಗ ನಿಂದನೀಯ ಭಾಷೆಯನ್ನು ಬಳಸುತ್ತಾ ಅವನ
ಅರ್ಧದಷ್ಟು ಗಾತ್ರದ ಇನ್ನೊಬ್ಬ ಹುಡುಗನನ್ನು ನೆಲಕ್ಕೆ ಹಾಕಿ ಗುದ್ದಿ ಅವನ ತಲೆಯ ಕೂದಲನ್ನು ಎಳೆಯುತ್ತಾ ಗುದ್ದಲು ಪ್ರಾರಂಭಿಸಿದರು. ಇಬ್ಬರು ಹುಡುಗರು ಒಬ್ಬರನ್ನೊಬ್ಬರು ಗುದ್ದಿಕೊಳ್ಳುತ್ತಾ ಬೈಯುತ್ತಾ ಹೊರಳಾಡುತ್ತಾ ಇರುವಾಗ ಬೇರೆ ಮಕ್ಕಳು ಅವರ ಸುತ್ತ ನಿಂತು ಸಿಳ್ಳೆ ಹೊಡೆಯುತ್ತಾ ಗದ್ದಲ ಮಾಡಿದರು. ಆಗ ರಾಬರ್ಟ್ ಅವರ ಕಡೆಗೆ ಓಡಿ ಹೋಗಿ ಇಬ್ಬರನ್ನು ಅಗಲಿಸಿ, ಈ ಗದ್ದಲ ನಡೆಯುತ್ತಿದ್ದಂತೆ ತೋಟಗಾರನ ಹೆಂಡತಿಯು ಹೊರಗೆ ಬಂದಳು. ರಾಬರ್ಟ್ ಅವಳಿಗೆ ಹೀಗೆ ಕೇಳಿದನು, ಈ ಮಕ್ಕಳು ಯಾರು? ಅಯ್ಯೋ, ಅವರನ್ನು ಬಿಡಿ ಸರ್, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಎಲ್ಲರೂ ಇವರನ್ನು ಇಂಗ್ಲೆಂಡ್ನ ಬಿಳಿ ಗುಲಾಮರು ಅಂತ ಕರೀತಾರೆ. ಏನು, ಗುಲಾಮರ? ಎಸ್, ಈ ಮಕ್ಕಳು 12 hours ಮೇ ಬಿ ಮೋರ್ ಮಿಲ್ಸ್ ಅಂಡ್ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡ್ತಾರೆ. ಹೆಚ್ಚಿನ ಮಕ್ಕಳ ಪೇರೆಂಟ್ಸ್ಗಳು ಜೈಲ್ನಲ್ಲಿ ಇದ್ದಾರೆ. ಸಮನ್ನು ಮೋರ್ ಅಂಡ್ ಅವರು ಕೆಲವರು ಅನಾಥರು. ಅವರು ಸ್ಕೂಲ್ಗೆ ಹೋಗುದಿಲ್ಲವಾ? ಸ್ಕೂಲ್? ವಿಚ್ ಸ್ಕೂಲ್? ಯಾವ ಸ್ಕೂಲ್? ಅವರು ಯಾವ ಸ್ಕೂಲ್ಗೂ ಹೋಗುದಿಲ್ಲ. ಜೀವಿಸ್ಬೇಕಾದ್ರೆ ಕೆಲಸ ಮಾಡ್ಬೇಕು. ಸಂಡೇ ಬಂದ್ರೆ ಸಾಕು, ಅದೊಂದೇ ದಿನ ಅವರಿಗೆ ಫ್ರೀ ಇರುವುದು. ಈ ಮಕ್ಕಳು ತಮ್ಮ ಹೆಚ್ಚಿನ ಕೆಲಸವನ್ನು ಕುಣಿಯುತ್ತಾ ನಲಿಯುತ್ತಾ ವೈಲ್ಡ್ ಅನಿಮಲ್ಸ್ ಆಗಿ ಬಿಹೇವ್ ಮಾಡ್ತಾರೆ. ಶಿಕ್ಷಣ ಇಲ್ಲದೆ ಎಲ್ಲ ಸಮಯದಲ್ಲಿಯೂ ದುಡಿಯುವ ಈ ಮಕ್ಕಳ ಭವಿಷ್ಯವು ಭೀಕರವಾದದ್ದೆಂದು ರಾಬರ್ಟ್ ತಿಳಿದು, ಇನ್ನೂ ಕೆಟ್ಟದೆಂದರೆ ಅವರಿಗೆ ಸುವಾರ್ತೆಯ ರಕ್ಷಕನ ಪರಿಚಯವಿಲ್ಲದೆ ಅಥವಾ ದೇವರ ಮಾರ್ಗದಲ್ಲಿ ಹೇಗೆ ಜೀವಿಸಬೇಕೆಂದು ಕಲಿಸಲು ಯಾರೂ ಇಲ್ಲದಿರುವುದರಿಂದ ಅವರು ಮುಂದಕ್ಕೆ ಭಯಂಕರ ಜೈಲುಗಳಲ್ಲಿ ಚಳಿಯಲ್ಲಿ ನಡುಗಿ ಅನಾರೋಗ್ಯದಿಂದ ಬಳಲಿ ಹಸಿವಿನಿಂದ ಅವರ ಜೀವನ ಕೊನೆಗೊಳ್ಳಬಹುದೆಂದು ತಿಳಿದು ಅವರು ಚಿಂತಾಕ್ರಾಂತರಾದರು. ಆಗ ರಾಬರ್ಟ್ ರವರ ಮನಸ್ಸಿನಲ್ಲಿ ಒಂದು ಯೋಚನೆ ರೂಪುಗೊಂಡಿತು. ಅದನ್ನು ಅವರು ತಮ್ಮ ಸ್ನೇಹಿತರಾದ ರೆವರೆಂಡ್ ಥಾಮಸ್ ಸ್ಟಾಕ್ ರೊಂದಿಗೆ ಹಂಚಿಕೊಂಡರು. ನಾವು ಸಂಡೇ ಸ್ಕೂಲ್ ಮಾಡೋಣ. ವಾಟ್? ಸಂಡೇ ಅಂಡ್ ಸ್ಕೂಲ್? ಎಸ್, ಸಂಡೇ ಸ್ಕೂಲ್. ಹಾಫ್ ಡೇ ವಿಲ್ ಟೀಚ್ ದೆಮ್ ಟು ರೀಡ್ ಅಂಡ್ ರೈಟ್ and other half day will teach them a scripture. Yes, absolutely good idea, man. ಶಾಲೆಯನ್ನು ಪ್ರಾರಂಭಿಸಲು ಎಲ್ಲ ಸಿದ್ಧತೆ ನಡೆಯಿತು. ಭಾನುವಾರವೂ ಬಂತು. ರಾಬರ್ಟ್ ತನ್ನ ಮೊದಲ ದಿನದ ಸಂಡೇ ಸ್ಕೂಲ್ಗೆ ಬಹಳ ಮಕ್ಕಳು ಬರಬಹುದೆಂದು ಕುತೂಹಲದಿಂದ ಕಾದಿದ್ದರು. ಆದರೆ ಕೆಲವೇ ಮಕ್ಕಳು ಬಂದರು. ಆಗ ರಾಬರ್ಟ್ ಬಂದಿದ್ದ ಒಬ್ಬ ಸಣ್ಣ ಹುಡುಗಿಯ ಬಳಿ ಹೋಗಿ ಹೀಗೆ ಕೇಳಿದರು, ಮರ್ಸಿ, ಬೇರೆ ಮಕ್ಕಳು ಯಾಕೆ ಸಂಡೇ ಸ್ಕೂಲ್ಗೆ ಬರಲಿಲ್ಲ? ಯಾಕೆಂದ್ರೆ ನಮ್ಮ ಬಳಿ ಧರಿಸಲು ಒಳ್ಳೆ ಬಟ್ಟೆ ಇಲ್ಲ ಸರ್. ಓ ಹಾಗಾ? ನೀನು ಇನ್ನ ಫ್ರೆಂಡ್ಸ್ಗೆ ಹೋಗಿ ಹೇಳು, ಅವರ ಹತ್ರ ಧರಿಸಲು ಒಳ್ಳೆ ಬಟ್ಟೆ ಇಲ್ಲದು ತೊಂದರೆ ಇಲ್ಲ, ಚೆನ್ನಾಗಿ ಮುಖ ತೊಳ್ಕೊಂಡು ಕುದಲ್ ಬಾಚ್ಕೊಂಡು ಬಂದ್ರೆ ಸಾಕು. ಓಕೆ ಮರ್ಸಿ? ಓಕೆ ಅಂಕಲ್, ನೀವು ತುಂಬಾ ಒಳ್ಳೆಯವರು. ಯು ಆರ್ ಆಲ್ಸೋ ಗುಡ್ ಮರ್ಸಿ. ನೀನು ಕ್ಲಾಸಿಗೆ ಬಂದದಕ್ಕೆ ತಗೋ ನಿನಗೊಂದು ಪೆನ್ನಿ. ನೀನು ರೆಗ್ಯುಲರ್ ಆಗಿ ಕ್ಲಾಸಿಗೆ ಬಂದು ಪಾಠಗಳನ್ನು ಕಲಿತ್ರೆ ನಿನಗೊಂದು ಸ್ಪೆಷಲ್ ಗಿಫ್ಟ್ ಕೊಡ್ತೇನೆ. ಓಕೆ ಮರ್ಸಿ? ಓ ರಿಯಲಿ? ಐ ವಿಲ್ ಡೂ ಮೈ ವೆರಿ ಬೆಸ್ಟ್ ಅಂಕಲ್. ಸ್ವಲ್ಪವೇ ಸಮಯದಲ್ಲಿ ರಾಬರ್ಟ್ ರೈಕೀಸ್ ಹಾಗೂ ರೆವರೆಂಡ್ ಥಾಮಸ್ ಸ್ಟಾಕ್ರ ಭಾನುವಾರ ಶಾಲೆಯಲ್ಲಿ 6ರಿಂದ 14 ವರ್ಷದೊಳಗಿನ 100 ಮಕ್ಕಳು ಭಾನುವಾರ ಶಾಲೆಗೆ ಹಾಜರಾಗಲು ಪ್ರಾರಂಭಿಸಿದರು. ವಾರದಲ್ಲಿ ಒಂದೇ ಒಂದು ದಿನ ಅವರಿಗೆ ಪಾಠವನ್ನು ಕಲಿಸಲಾಗುತ್ತಿದ್ದರೂ ಮಕ್ಕಳ ಗುಣ ಸ್ವಭಾವಗಳು ಬದಲಾಗಲು ಪ್ರಾರಂಭವಾಯಿತು. ವಾರದ ಅಂತ್ಯದಲ್ಲಿ ಅವರಿಗೆ ಸಂಡೇ ಸ್ಕೂಲ್ಗೆ ಹೋಗಲಿಕ್ಕುಂಟು ಎನ್ನುವಂಥ ಆಲೋಚನೆಯು ಅವರಲ್ಲಿ ಉತ್ಸಾಹ ಮೂಡುವಂತೆ ಮಾಡಿತು. ನಗರದ ಪೊಲೀಸರು ರಾಬರ್ಟ್ನ ಬಳಿ ಮಕ್ಕಳು ಈಗ ಕದಿಯುವುದಾಗಲಿ ಜಗಳವಾಡುವುದಾಗಲಿ ಬಿಟ್ಟೇ ಬಿಟ್ಟಿದ್ದಾರೆ ಎಂದು ವರದಿಯೊಪ್ಪಿಸಿದರು. ರಾಬರ್ಟ್ ರೈಕೀಸ್ ರವರು 3 ವರ್ಷ ಕಾದ ನಂತರ ತನ್ನ ಸಂಡೇ ಸ್ಕೂಲ್ ಬಗ್ಗೆ ಒಂದು ವರದಿಯನ್ನು ತನ್ನ ಜರ್ನಲ್ನಲ್ಲಿ ಬರೆದರು.
ಈ ವರದಿ ಹೊರಬಿದ್ದ ಸ್ವಲ್ಪವೇ ಕಾಲದಲ್ಲಿ 4,000 ಹೊಸ ಸಂಡೇ ಸ್ಕೂಲ್ಗಳು ಇಂಗ್ಲೆಂಡ್ನ ಬೇರೆ ಬೇರೆ ನಗರದಲ್ಲಿ ಪ್ರಾರಂಭವಾಯಿತು. ರಾಬರ್ಟ್ ತನ್ನ ಮುದ್ರಣಾಲಯದ ಮುಖಾಂತರ ಶಿಕ್ಷಣಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಸತ್ಯವೇದದ ಅಧ್ಯಯನಕ್ಕಾಗಿ ಮತ್ತು ಸಂಡೇ ಸ್ಕೂಲ್ ಮಕ್ಕಳ ಸತ್ಯವೇದದ ಅಧ್ಯಯನಕ್ಕಾಗಿ ಪುಸ್ತಕಗಳನ್ನು ಮುದ್ರಿಸಿದರು. ಒಂದಾನೊಂದು ಭಾನುವಾರದಂದು ರಾಬರ್ಟ್ ರೈಕೀಸ್ ಮತ್ತು ಅವರ ಸ್ನೇಹಿತರಾದ ರೆವರೆಂಡ್ ಥಾಮಸ್ ಸ್ಟಾಕ್ ರವರು ಸಂಭಾಷಿಸುತ್ತಾ ದಾರಿಯಲ್ಲಿ ನಡೆಯುವಾಗ, ರಾಬರ್ಟ್, ನಿನ್ನ ತಂದೆ ಇವತ್ತು ಇರ್ತಿದ್ದೀರಿ, ಎಷ್ಟೋ ಹೆಮ್ಮೆ ಪಡ್ತಿದ್ದು. ಸೋ ಪ್ರೌಡ್ ಮ್ಯಾನ್. ನೀನು ಅವರ ಪ್ರಿಂಟಿಂಗ್ ಪ್ರೆಸ್ಸನ್ನು ಸಹ ಕೂಡ ಡೆವಲಪ್ ಮಾಡಿದ್ದಿ. ಮತ್ತು ನಿನ್ನ ಸಂಡೇ ಸ್ಕೂಲ್ ಬಗ್ಗೆ ಕೇಳಿದರೆ ಅವರು ಎಷ್ಟೋ ಹೆಮ್ಮೆ ಆಗಿತ್ತು ಅವರಿಗೆ. ಡು ಯು ನೋ ವಾಟ್ ಪೀಪಲ್ ಕಾಲ್ ಯು? ಬಾಬಿ ವೈಲ್ಡ್ ಗೂಸ್ ಅಂಡ್ ರೇಜ್ ರೆಜಿಮೆಂಟ್. ಬಾಬಿ ಎಂಬ ಕಾಡುವಾತು ಮತ್ತು ಅವನ ಹರಕಲ ಬಟ್ಟೆ ಸೇನೆ. ಅಷ್ಟೇನಾ? ಇನ್ನು ಎಷ್ಟೆಷ್ಟೋ ಕೆಟ್ಟ ಹೆಸರಿನಿಂದ ಕರೆದಿದ್ದಾರೆ ಗೊತ್ತಾ? ರಾಬರ್ಟ್ ಮತ್ತು ಅವರ ಸ್ನೇಹಿತ ರೆವರೆಂಡ್ ಥಾಮಸ್ ಸ್ಟಾಕ್ ರವರು ಸಂಡೇ ಸ್ಕೂಲ್ನ ಆವರಣದೊಳಗೆ ಪ್ರವೇಶಿಸುತ್ತಾರೆ. ರಾಬರ್ಟ್ ತನ್ನ ಸಂಡೇ ಸ್ಕೂಲ್ನಲ್ಲಿ ದಾಖಲಾಗಿರುವ 100 ಮಕ್ಕಳ ಕಡೆಗೆ ಕಣ್ಣು ಹಾಯಿಸುತ್ತಾ ಗಂಭೀರವಾದ ಸ್ವರದಲ್ಲಿ ರೆವರೆಂಡ್ ಥಾಮಸ್ ಸ್ಟಾಕ್ ಬಳಿ ಹೀಗೆ ಹೇಳುತ್ತಾರೆ. ಥಾಮಸ್, ನನ್ನ ತಂದೆ ಸತ್ತು ಹೋದರು. ಅವರ ತಂದೆ ಅವರಿಗಿಂತ ಮೊದಲೇ ಸತ್ತು ಹೋದರು. ಒನ್ ಡೇ ವಿಲ್ ಏಜ್ ಅಂಡ್ ಡೈ. ಬಟ್ ಈ ಜಗತ್ತು ಸಾಯುವುದಿಲ್ಲ. ಚಿಕ್ಕ ಮಕ್ಕಳ ಕಾಲುಗಳ ಮೇಲೆ ಜಗತ್ತು ಮುನ್ನಡೆಯುತ್ತದೆ. ಯು ಆರ್ ರೈಟ್ ರಾಬರ್ಟ್, ಆಬ್ಸಲ್ಯೂಟ್ಲಿ ರೈಟ್. ಮಕ್ಕಳ ಮಿತ್ರನು ಮಕ್ಕಳ ಮಿತ್ರನು ಮಕ್ಕಳ ಮಿತ್ರನು ಯೇಸುವು 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 ಮಕ್ಕಳ ಮಿತ್ರನು. ಮಕ್ಕಳೇ ಬನ್ನಿ ಬೇಗನೆ ಬನ್ನಿ ಎಂದು ಕರೆದನು. ಯೇಸು 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 ನಮ್ಮನ್ನು ಕರೆದನು. ಬೆಳಕಿಗೆ ಬನ್ನಿ, ಜೀವದ ವಾಕ್ಯದ ಬೆಳಕಿಗೆ ಬನ್ನಿ ಎಂದು ಕರೆದನು. ಪ್ರೀತಿಯಿಂದ 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 ಯೇಸು ಪ್ರೀತಿಯಿಂದ 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 ನಮ್ಮನ್ನು ಕರೆದನು. ಮಕ್ಕಳ ಮಿತ್ರ ಮಕ್ಕಳ ಮಿತ್ರ ಮಕ್ಕಳ ಮಿತ್ರನು ಮಕ್ಕಳ ಮಿತ್ರನು ಮಕ್ಕಳ ಮಿತ್ರನು ಯೇಸುವು 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 ಯೇಸುವು
ಮಕ್ಕಳ ಮಿತ್ರನು. ಸುಮಾರು 300 ವರ್ಷಗಳ ತಗ್ಗಿಗೆ ರಾಬರ್ಟ್ ರೈಕೀಸ್ ಅವರು ಇಂಗ್ಲೆಂಡ್ ದೇಶದಲ್ಲಿ ಭಾನುವಾರ ಶಾಲೆಯನ್ನು ತೆರೆದರು. ಇದು ಚರಿತ್ರೆಯಲ್ಲಿ ನಡೆದ ಘಟನೆಯೇ. ಮಕ್ಕಳ ಮೂಲಕ ಈಗಾಗಲೇ ದೃಶ್ಯಾವಳಿಯಲ್ಲಿ ನೀವು ನೋಡಿದ್ದೀರಿ. ಮಕ್ಕಳನ್ನು ಪ್ರೀತಿಸಿದ ಇವರು ಮಕ್ಕಳನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಂಡರು. ಪ್ರಿಸನ್ನಲ್ಲಿ ಮಕ್ಕಳಿದ್ರು. ಕಾರ್ಖಾನೆಯಲ್ಲಿ 12 ತಾಸುಗಳವರೆಗೆ ಮಕ್ಕಳು ದುಡಿತಾ ಇದ್ರು. ಭಾನುವಾರ ದಿನದಂದು ಮಕ್ಕಳು ಬೀದಿಗಳಲ್ಲಿ ಆಡುವಂಥದ್ದು, ಜಗಳ ಮಾಡುವಂಥದ್ದು, ಕಿರ್ಚಾಡುವಂಥದ್ದು ಇವುಗಳನ್ನು ಕಂಡರು. ಮಕ್ಕಳಿಗಾಗಿ ಏನಾದರೂ ಮಾಡಬೇಕು ಅಂದಾಗ ಅವರಿಗೆ ಹೊಳೆದದ್ದು ಭಾನುವಾರ ಶಾಲೆಯ ಮೂಲಕ ವಿದ್ಯಾಭ್ಯಾಸ, ಯೇಸುವಿನ ಪರಿಚಯ ಮಾಡಬೇಕು ಎನ್ನುವಂಥ ಆಸೆ ಹುಟ್ಟಿತ್ತು. ಪ್ರಾರಂಭ ಮಾಡಿದರು ಭಾನುವಾರ ಶಾಲೆ. ಜಗತ್ತನ್ನು ವ್ಯಾಪಿಸಿತ್ತು ಈ ಒಂದು ವಿಶೇಷವಾದ ಸೇವೆ. ಯೇಸು ಕೂಡ ಹೇಳಿರುವಂತಹ ಸುಂದರವಾದ ಮಾತು, ಮಕ್ಕಳನ್ನು ನನ್ನ ಬಳಿಗೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡ್ರಿ, ದೇವರಾಜ ಇಂಥವರದೇ. 3 ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರ್ತೇನೆ. ಅದರಲ್ಲಿ ಒಂದು, ಇಂಗ್ಲಿಷ್ನ ಒಂದು ನುಡಿ ಹೀಗಿದೆ, ದೋಸ್ ಹೂ ಫರ್ಗೆಟ್ ಹಿಸ್ಟ್ರಿ ಆರ್ ಇನ್ ದ ಡೇಂಜರ್ ಆಫ್ ರಿಪೀಟಿಂಗ್ ಇಟ್. ಯಾರು ಚರಿತ್ರೆಯನ್ನು ನೆಗ್ಲೆಕ್ಟ್ ಮಾಡ್ತಾರೋ, ಮರಿತಾರೋ, ಅವರು ಚರಿತ್ರೆಯಲ್ಲಿ ನಡೆದ ತಪ್ಪುಗಳನ್ನು ಮಾಡುವುದರಲ್ಲಿ ಸಂದೇಹ ಇಲ್ಲ. ಇದು ಮೊದಲನೆಯ ಮಾತು. ಎರಡನೇ ವಿಚಾರ ಕೂಡ ನಿಮ್ಮ ಗಮನಕ್ಕೆ ತರ್ತೇನೆ. ಅದು ಸಭೆಯ ನಾಶನಕ್ಕೆ ಹೊರಗಿನ ಶಕ್ತಿಗಳು ಕಾರಣ ಅಲ್ಲ, ಸಭೆಯ ಒಳಗಿರುವ ವ್ಯಕ್ತಿಗಳೇ ಕಾರಣ. ಉದಾಹರಣೆಗೆ, ಶತಮಾನಗಳಿಂದ ನಮ್ಮೆಲ್ಲರಿಗೂ ಕೂಡ ಗೊತ್ತಿದ್ದದ್ದು ಕ್ರೈಸ್ತರಿಗೆ ಹಿಂಸೆಯಾದದ್ದು ಮತ್ತು ಅನೇಕರು ರಕ್ತ ಸಾಕ್ಷಿಗಳಾಗಿ ಮರಣ ಹೊಂದಿದರು. ಇದರಿಂದ ಅನೇಕ ಆತ್ಮೀಕ ಸಭೆಗಳು ಸಾವಿರಾರು ಎದ್ದೇಳುವುದಕ್ಕೆ ಕಾರಣ ಆಯಿತು. ಆದರೆ ಇಂದು ಸಭೆಯ ಒಳಗಡೆ ಪ್ರೀತಿಯ ಕೊರತೆ ಬಹಳಷ್ಟಿದೆ. ಆದುದರಿಂದ ಕೋಪ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಮತ್ಸರ ಇದರೊಂದಿಗೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಮಕ್ಕಳ ಮುಂದೆ ಮತ್ತು ಪೇರೆಂಟ್ಸ್ಗಳ ಮುಂದೆ ಇದನ್ನು ಚರ್ಚೆ ಮಾಡುವುದರ ಮೂಲಕ ದೈವಿಕತೆಯು ಅದು ಹೊರ ಹೋಗಿದೆ ಮತ್ತು ಆತ್ಮೀಕತೆ ಒಣಗಿ ಹೋಗಿದೆ. ಸಭೆ ಅಧೋಗತಿಗೆ ಹೋಗುವುದಕ್ಕೆ ಕಾರಣ ಆಯಿತು. ಈಗ ನಿಮ್ಮ ಗಮನಕ್ಕೆ ನಾನು ತರುವಂಥ ವಿಚಾರ, ಸಂಡೇ ಸ್ಕೂಲನ್ನು ನೆಗ್ಲೆಕ್ಟ್ ಮಾಡಿದರೆ ಆ ಸ್ಥಳದಲ್ಲಿ ಬೆಳೆಯುವಂಥ ಮಕ್ಕಳು ನಾಳೆ ಬೆಳೆದು ಸಂಡೇ ಸ್ಕೂಲ್ ಟೀಚರ್ ಆಗ್ತಾರೆ. ಅದೇ ಮಕ್ಕಳು ಹಿರಿಯರಾಗ್ತಾರೆ. ಸಭೆಯನ್ನು ನಡೆಸಿಕೊಂಡು ಹೋಗತಕ್ಕವರು ಸಭೆಗೆ ವಿಘ್ನವಾಗಿ ಹೋಗ್ತಾರೆ. ಯಾಕಂದರೆ ದೈವಿಕ ಜ್ಞಾನದ ಕೊರತೆಯಿಂದಾಗಿ. ಆದುದರಿಂದ ಈಗ ನಾವು ದೈವಿಕ ಜ್ಞಾನದ ವಿಶೇಷತೆಯನ್ನು ಮಕ್ಕಳಿಗೆ ಸಾರುವ ಟೀಚರ್ಸ್ಗಳ ಅವಶ್ಯಕತೆ ಈಗ ಇದೆ. ಇನ್ನೊಂದು ವಿಚಾರ, ಮೂರನೇದಾಗಿ, ನಾವು ಈ ಮಾತನ್ನು ಟೀಚರ್ಸ್ಗಳಿಗೆ ಒತ್ತಿ ಹೇಳುವಂಥದ್ದು, ಮೆಥಡನ್ನು ಯೂಸ್ ಮಾಡ್ತೇವೆ. ಮಕ್ಕಳಿಗೆ ವಾಕ್ಯ ಹೇಳುವಂಥ ಮೆಥಡ್, ಅದರಲ್ಲಿ ಯೇಸುವಿನ ಮೆಥಡನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ನಾವು ಒಂದು ವೇಳೆ ಲೆಕ್ಚರ್ ಮೆಥಡ್ ಮಾಡಿದರೆ ಹೆಚ್ಚು ವಾಕ್ಯಗಳು ಒಳಗೆ ಹೋಗೋದಿಲ್ಲ. ಆದರೆ ಯೇಸುವಿನ ಮೆಥಡ್ ನೋಡ್ರಿ ಎಷ್ಟು ಆಕರ್ಷಕ. ಆತನು ಒಂದು ವೇಳೆ ಆತನು ಯೇಸುಸ್ವಾಮಿ ವಾಕ್ಯವನ್ನು ಹೇಳ್ತಾ ಇದ್ದರೆ 3 ದಿನಗಳವರೆಗೆ ವಾಕ್ಯವನ್ನು ಕೇಳುತ್ತಾನೇ ಬಂದರು ಜನರು. ಅವರಿಗೆ ಬೋರ್ ಆಗಲಿಲ್ಲ, ಅವರಿಗೆ ಖುಷಿ ಆಗ್ತಾ ಬಂತು. 3 ದಿನಗಳವರೆಗೆ ವಾಕ್ಯ ಯೇಸುಸ್ವಾಮಿ ಹೇಳಿದರು. ಮೆಥಡ್ ನೋಡ್ರಿ, ಕೂದಲಿನ ಬಗ್ಗೆ, ಕಣ್ಣು, ಕಿವಿ, ಬಾಯಿಯ ಬಗ್ಗೆ, ಹಕ್ಕಿಗಳ ಬಗ್ಗೆ, ಹೂವಿನ ಬಗ್ಗೆ, ಹುಲ್ಲಿನ ಬಗ್ಗೆ, ಸೂಜಿಯ ಬಗ್ಗೆ, ಒಂಟೆಯ ಬಗ್ಗೆ,
ಈ ಎಲ್ಲವುಗಳನ್ನು, ಕಣ್ಣಿಗೆ ಕಾಣುವಂಥವುಗಳನ್ನು ಯೇಸು ಆಧಾರ ಮಾಡಿಕೊಂಡು ದೇವರ ರಾಜ್ಯದ ವಿಷಯದಲ್ಲಿ ಸುವಾರ್ತೆ ಸಾರಿತ್ತು. ಇದು ಜನರನ್ನು ಆಕರ್ಷಿಸ್ತಾ ಇತ್ತು. ಹಾಗಾದರೆ ನಾವು ಮಕ್ಕಳಿಗೆ ಪಾಠ ಮಾಡುವಾಗ ಉಪಯೋಗಿಸತಕ್ಕಂಥದ್ದು ಫ್ಲಾನರ್ ಬೋರ್ಡ್ ಅಥವಾ ಫ್ಲ್ಯಾಶ್ ಕಾರ್ಡ್ಸ್ ಅಥವಾ ಆಬ್ಜೆಕ್ಟ್ ಲೆಸನ್ಸ್, ಸ್ಟೋರಿ ಟೆಲ್ಲಿಂಗ್, ಇಲಿಸ್ಟ್ರೇಷನ್ಸ್ಗಳು, ಇವುಗಳನ್ನು ನಾವು ಬಳಸಿ ಚಿತ್ರಪಟಗಳ ಮೂಲಕ ಪಾಠ ಮಾಡುವಾಗ ಸತ್ಯ ಆಳವಾಗಿ ಮಕ್ಕಳ ಹೃದಯಕ್ಕೆ ಹೋಗ್ತದೆ. ಈಗ ಮಕ್ಕಳ ಹೃದಯಕ್ಕೆ ಆಳವಾಗಿ ಆತ್ಮಿಕ ವಾಕ್ಯಗಳು ಬಿತ್ತಲ್ಪಟ್ರೆ ಅವರು ಬೆಳೆಯುವಂತಹದ್ದು ಆತ್ಮಿಕ ರೀತಿಯಲ್ಲಿ. ಮಕ್ಕಳು ಎಲ್ಲಿಗೂ ಹೋದರೂ ಕೂಡ ಕ್ರಿಸ್ತನವರಾಗಿರ್ತಾರೆ, ಕ್ರಿಸ್ತನ ಮಕ್ಕಳಾಗಿರ್ತಾರೆ, ಕ್ರಿಸ್ತನಿಗಾಗಿ ಜೀವಿಸ್ತಾರೆ. ನಾಳೆ ಅದೇ ಮಕ್ಕಳು ಆತ್ಮೀಕ ವ್ಯಕ್ತಿಗಳಾಗಿ, ಇನ್ನುಳಿದ ನಮ್ಮ ಮುಂದೆ ಇರುವಂಥ ಟೀಚರ್ಸ್ಗಳಾಗಿ, ಹಿರಿಯರಾಗಿ, ಕೌನ್ಸಿಲ್ ಮೆಂಬರ್ಸ್ಗಳಾಗಿ ಅವರು ಆತ್ಮೀಕ ರೀತಿಯಲ್ಲಿ ಬೆಳೆದು ಸಭೆಯನ್ನು ಬೆಳೆಸಲು ಶಕ್ತರಾಗ್ತಾರೆ. ಹಾಗಾದರೆ ಎಂಥ ಟೀಚರ್ಸ್ಗಳು ಬೇಕು, ಎಂಥ ಹಿರಿಯರು ಬೇಕು? ಈ ದಿನದಲ್ಲಿ ನಾವು ಮಾಡಬೇಕಾದದ್ದು ಆತ್ಮೀಕ ಸತ್ಯ ಹೃದಯದ ಒಳಗಡೆ ಬೀಳುವಂತೆ ನಾವು ಪ್ರಾರ್ಥನಾಪೂರ್ವಕ ದೇವರ ವಾಕ್ಯವನ್ನು ಹಂಚತಕ್ಕದ್ದು. ದೇವರ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ನಮಸ್ತೆ. ಚಿಕ್ಕ ಚಿಕ್ಕ ಮಕ್ಕಳೇ, ದೇವರ ಪ್ರೀತಿಯ ಮಕ್ಕಳೇ, ಯೇಸು ರಾಜ ಹೇಳುವ ಮಾತನ್ನು ಕೇಳಿರಿ. ಚಿಕ್ಕ ಚಿಕ್ಕ ಮಕ್ಕಳೇ, ದೇವರ ಪ್ರೀತಿಯ ಮಕ್ಕಳೇ, ಯೇಸು ರಾಜ ಹೇಳುವ ಮಾತನ್ನು ಕೇಳಿರಿ. ತಪ್ಪನ್ನು ಮಾಡುವ ಜನರಿಗೆ ಕೊಡಬೇಕು ನೀವು ಕ್ಷಮೆಯನ್ನು. ಪಶ್ಚಾತ್ತಾಪದ ಹೃದಯಕ್ಕೆ ಕೊಡುವ ಯೇಸು ಕ್ಷಮೆಯನ್ನು. ತಪ್ಪನ್ನು ಮಾಡುವ ಜನರಿಗೆ ಕೊಡಬೇಕು ನೀವು ಕ್ಷಮೆಯನ್ನು. ಪಶ್ಚಾತ್ತಾಪದ ಹೃದಯಕ್ಕೆ ಕೊಡುವ ಯೇಸು ಕ್ಷಮೆಯನ್ನು. ಚಿಕ್ಕ ಚಿಕ್ಕ ಮಕ್ಕಳೇ, ದೇವರ ಪ್ರೀತಿಯ ಮಕ್ಕಳೇ, ಯೇಸು ರಾಜ ಹೇಳುವ ಮಾತನ್ನು ಕೇಳಿರಿ. ಪರರನ್ನು ಪ್ರೀತಿ ಮಾಡಿರಿ, ಮಾತಲ್ಲಿ ಇರಲಿ ಸಕ್ಕರೆ, ಹೃದಯದಲ್ಲಿ ಇರಲಿ ದೀನತೆ, ಕೊಡುವ ಯೇಸು ರಕ್ಷಣೆ. ಪರರನ್ನು ಪ್ರೀತಿ ಮಾಡಿರಿ, ಮಾತಲ್ಲಿ ಇರಲಿ ಸಕ್ಕರೆ, ಹೃದಯದಲ್ಲಿ ಇರಲಿ ದೀನತೆ, ಕೊಡುವ ಯೇಸು ರಕ್ಷಣೆ. ಚಿಕ್ಕ ಚಿಕ್ಕ ಮಕ್ಕಳೇ, ದೇವರ ಪ್ರೀತಿಯ ಮಕ್ಕಳೇ, ಯೇಸು ರಾಜ ಹೇಳುವ ಮಾತನ್ನು ಕೇಳಿರಿ. ಕರುಣೆಯ ನೀವು ನೀಡಿರಿ, ಪರರಿಗೆ ಸಹಾಯ ಮಾಡಿರಿ, ಸ್ವಾರ್ಥದ ಕೈಯನ್ನು ಬಿಡಿರಿ, ಒಳ್ಳೆಯ ಬಾಳನ್ನು ಬಾಳಿರಿ. ಕರುಣೆಯ ನೀವು ನೀಡಿರಿ, ಪರರಿಗೆ ಸಹಾಯ ಮಾಡಿರಿ, ಸ್ವಾರ್ಥದ ಕೈಯನ್ನು ಬಿಡಿರಿ, ಒಳ್ಳೆಯ ಬಾಳನ್ನು ಬಾಳಿರಿ. ಚಿಕ್ಕ ಚಿಕ್ಕ ಮಕ್ಕಳೇ, ದೇವರ ಪ್ರೀತಿಯ ಮಕ್ಕಳೇ, ಯೇಸು ರಾಜ ಹೇಳುವ ಮಾತನ್ನು ಕೇಳಿರಿ. ಚಿಕ್ಕ ಚಿಕ್ಕ ಮಕ್ಕಳೇ, ದೇವರ ಪ್ರೀತಿಯ ಮಕ್ಕಳೇ, ಯೇಸು ರಾಜ ಹೇಳುವ ಮಾತನ್ನು ಕೇಳಿರಿ. ಪ್ರಾರ್ಥನೆ ಮಾಡೋಣ. ಮಕ್ಕಳ ಮಧ್ಯದ ಸೇವೆಗೆ ಕರೆದಿದ್ದಿ, ಮಕ್ಕಳಂತೆಯೇ ಆಗಿ ಮಕ್ಕಳಿಗೆ ನಿನ್ನ ವಾಕ್ಯವನ್ನು ಕೊಡಲು ಶಕ್ತರಾಗುವಂತೆ ಆತ್ಮನ ಪ್ರೇರಣೆ ನಮ್ಮಲ್ಲಿ ಉಂಟು ಮಾಡು. ಯೇಸುವಿನ ಮೂಲಕ ತಂದೆ ನಿನ್ನನ್ನು ಬೇಡಿದ್ದೇವೆ.
ಆಮೇನ್. ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ಮುದ್ದು ಮಕ್ಕಳಿಗೂ ಹೆತ್ತವರಿಗೂ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕವಾದ ವಂದನೆಗಳು. ನಿಮ್ಮ ಅಮೂಲ್ಯವಾದ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮನ್ನು ಸಂಪರ್ಕಿಸಬಹುದಾದ ದೂರವಾಣಿ ಸಂಖ್ಯೆಯನ್ನು ನಿಮ್ಮ ಟಿವಿ ಸ್ಕ್ರೀನ್ನಲ್ಲಿ ನೋಡಬಹುದು. ದೇವರ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.